ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾಗಿ ಶ್ರೀ ಜಿಎಚ್ ಮರಿಯೋಜಿ ರಾವ್ರವರು ಪದಗ್ರಹಣ ಮಾಡಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವರಾಜ್ ಎಸ್ ತಂಗಡಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಮಂತ್ರಿಗಳು, ಶ್ರೀ ಸಂತೋಷ್ ಎಸ್ ಲಾಡ್, ಮಾನ್ಯ ಕಾರ್ಮಿಕ ಸಚಿವರು, ಶ್ರೀ ಶ್ರೀನಿವಾಸ್ ಮಾನೆ, ಮಾನ್ಯ ಶಾಸಕರು ಹಾನಗಲ್ ವಿಧಾನಸಭಾ ಕ್ಷೇತ್ರ ಆಗಮಿಸಿ ಹೂಗುಚ್ಛ ನೀಡಿ ಶಾಲ್ ಹೊದಿಸಿ ಅಭಿನಂದನೆಗಳನ್ನು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮರಿಯೋಜಿ ರಾವ್ರವರು ಮಾತನಾಡಿದ್ದು, ನಮ್ಮ ಸಮಾಜ ತುಂಬಾ ಹಿಂದುಳಿದಿರುವಂತಹ ಸಮಾಜ, ಅಂತ ಸಮಾಜ ಇದನ್ನ ಮೇಲೆ ಎತ್ತುವುದಕ್ಕೆ ಸಾಕಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ಅನ್ಯಾಯವಾಗದಂತೆ, ಯಾವುದೇ ಕಪ್ಪು ಚುಕ್ಕಿ ಬಾರದಂತೆ ನನ್ನ ಅಧಿಕಾರದ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಸಿಕ್ಕಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರಿದಂತೆ ಡಿಕೆ ಶಿವಕುಮಾರ್ ಅವರಿಗೆ, ಶ್ರೀನಿವಾಸ್ ಮಾನೆರವರಿಗೆ, ಸಂತೋಷ್ ಲಾಡ್ ರವರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು, ಹಿರಿಯರಿಗೆ ವಂದನೆಗಳನ್ನು ತಿಳಿಸಿದರು. ಹಾಗೆ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮ ಮರಾಠ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದಂತಹ ಹಿಂದುಳಿದ ವರ್ಗ ನಾಯಕರುಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಹಾಗೂ ನಮ್ಮ ಅತ್ಯಂತ ನಾಯಕರು ಹಿರಿಯರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಮತ್ತು ಸಂತೋಷ್ ಲಾಡ್ ಸಾಹೇಬ್ರವರು ಹಾಗೂ ಶ್ರೀನಿವಾಸ್ ಮಾನೆ ಸಾಹೇಬ್ರವರು, PGR ಸಿಂಧ್ಯಾ ಅವರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಜೊತೆಗೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಹುಲ್ ಗಾಂಧಿ ಸಾಹೇಬರು, ಜೊತೆಗೆ ನಮ್ಮ KC ವೇಣುಗೋಪಾಲ್ರವರು ಹಾಗೂ ಸುರ್ಜೇವಾಲಾರವರು, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ವಂದನೆಗಳು ತಿಳಿಸ್ತಾ, ಏನು ಕರ್ನಾಟಕ ರಾಜ್ಯ ಇವತ್ತು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದೆ, ಈ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯಯುತವಾಗಿ, ಏನು ಇವತ್ತಿನ ದಿವಸ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ಇವತ್ತು ಆ ಸಮಾಜನ ನಾವು ಮೇಲೆತ್ತಬೇಕಾದ್ರೆ ತುಂಬ ಪರಿಶ್ರಮ ಪಡಬೇಕಾಗಿದೆ. ಯಾಕೆಂದರೆ ನಾವು ಹಿಂದೆ ಭಾಳ ವರ್ಷಗಳಿಂದ ನಾವು ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿತ್ತು. ಆದರೆ ಇವತ್ತು ಮುಂದಿನ ದಿನಗಳಲ್ಲಿ ಅದನ್ನು ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಬರದೇನೆ ನನಗೆ ಅಧಿಕಾರ ಅವಧಿಯಲ್ಲಿ ನಮ್ಮ ಸರ್ಕಾರಕ್ಕಾಗಲಿ ನನಗೆ ಏನು ಇವತ್ತಿನ ದಿವಸ ಈ ಒಂದು ಸ್ಥಾನನ ಒದಗಿಸ್ಕೊಡ್ಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ನಾಯಕರಾದಂಥ ಸಂತೋಷ್ ಲಾಡ್ ಅವರಿಗೂ ಹಾಗೂ ಮಾನ್ಯ ಅವರಿಗೂ ಯಾವುದೇ ರೀತಿಯಾದಂಥ ಅವರಿಗೆ ಚ್ಯುತಿ ಬರದೇ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ನಾನು ನಿಷ್ಠೆಯಿಂದ ನಮ್ಮ ಸಮಾಜಕ್ಕೆ ಏನು ತಲುಪಿಸೋದು ಖಂಡಿತವಾಗಿ ತಲುಪಿಸ್ತೀನಿ ಅಂತಕ್ಕಂಥ ತಮ್ಮ ಮೂಲಕ ಎಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೀನಿ. ಅಭಿವೃದ್ಧಿ ಅಂತ ಬಂದಾಗ ಯಾವ ಒಂದು ಅಜೆಂಡಾ ಇಟ್ಕೊಂಡಿದ್ದೀರಾ ಸರ್ ಅಭಿವೃದ್ಧಿಗೆ? ಈಗಾಗಲೇ ನಾವು ಸಾಕಷ್ಟು ಯೋಜನೆಗಳನ್ನು ಈ ನಮ್ಮ ಓಪನ್ ಮಾಡಿರೋದು ಸಾಕಷ್ಟು ಯೋಜನೆಗಳನ್ನು ನಮ್ಮ ನಿಗಮ ಮಾಡಿದೆ. ಮೊದಲನೇದಾಗಿ ಜೀಜಾವು ಜಲಭಾಗ್ಯ ಈಗ ನಾವು ಬೇರೆ ದೇವರಾಜ ನಿಗಮದಲ್ಲಿ ಗಂಗಾ ಕಲ್ಯಾಣ ಅಂತ ಇದೆ, ಆ ಗಂಗಾ ಕಲ್ಯಾಣನ ನಾವು ಜೀಜಾವು ಜಲಭಾಗ್ಯ ಅಂತ ಮಾಡಿದ್ದೀವಿ. ಅದೇ ರೀತಿ ಶ್ರೀ ಶಾಜಿರಾಜೆ ಸಮೃದ್ಧಿ ಸ್ವಯಂ ಉದ್ಯೋಗ ಹಾಗೂ ಅರಿವು ಶಿಕ್ಷಣ ಸಾಲ ಮತ್ತು ರಾಜಶ್ರೀ ಶಾಹು ಮಹಾರಾಜರ ವಿದೇಶಿ ಸಾಲ ಹಾಗೂ ಮರಾಠ ಮಿಲಿಟರಿ ಹೋಟ್ಲು ಸ್ವಯಂ ಉದ್ಯೋಗ ಸಾಲ ಯೋಜನೆ, ಜೊತೆಗೆ ಸ್ವಾವಲಂಬಿ ಸಾಧನೆ ಯೋಜನೆ, ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ, ಹೊಲಿಗೆ ಯಂತ್ರ ವಿತರಣೆ ಯೋಜನೆ, ಈ ರೀತಿ ಹಲವಾರು ಯೋಜನೆಗಳನ್ನು ನಾವು ಇವತ್ತಿನ ದಿವಸ ನಮ್ಮ ಸರ್ಕಾರದ ನಮ್ಮ ನಿಗಮದಿಂದ ನಾವು ಅಳವಡಿಸ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಏನು ಬೇಕೋ ನಾವು ನೋಡ್ಕೊಂಡು ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ನಿಗಮದಿಂದ ನಮ್ಮ ಸಮಾಜಕ್ಕೆ ನ್ಯಾಯಯುತವಾದ ಇದನ್ನು ನಾವು ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ದೀಪಾವಳಿ ಹಬ್ಬ ಅನ್ನೋದಿದೆ, ನಾಡಿನ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನನ್ನ ದೀಪಾವಳಿ ಹಬ್ಬದ ಶುಭ ಕಾಮನೆಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಭಗವಂತ ಈ ಹೊಸ ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಶುಭ ತರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಮರಾಠ ಸಮುದಾಯ ಭವನದಿಂದ ಯಾವತ್ತೂ ಮರಾಠದ ಸಮಾಜದ ಹಿರಿಯ ಧುರೀಣರು, ಮಾರ್ಗದರ್ಶಕರು, ಯುವಕರ ಕಣ್ಮಣಿಯಾದಂತಹ ಶ್ರೀಯುತ GH ಮರಿಯೋಜಿರಾವರು ಯಾವತ್ತೂ ಎಲ್ಲ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದವರು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಇರಬಹುದು ಮತ್ತು ಹಲವಾರು ಮರಾಠ ಸಂಘ ಸಂಸ್ಥೆಗಳಿವೆ. ಆ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾರ್ಗದರ್ಶಕರಾಗಿದ್ದು ಯಾವತ್ತೂ ಅವರಿಂದ ಅನಿಸಿಕೆಗಳನ್ನು, ಅವರ ಸಂಕಲ್ಪಗಳನ್ನು, ವಿಚಾರಗಳನ್ನು ಅವ್ರ ಮನದಲ್ಲಿ ಇಟ್ಟುಕೊಂಡು ಯಾವತ್ತೂ ಅತ್ಯಂತ
ಬಡ ಸಮಾಜ ನಮ್ಮ ಮರಾಠ ಆಗಿರೋದ್ರಿಂದ ಅವರೆಲ್ಲರಿಗೂ ಏನಾದರೂ ಮಾಡಬೇಕು, ಅವರ ಚಿಂತನೆಯಲ್ಲಿ ತೊಡಗಿರುವಂಥ ಶ್ರೀಯುತ ಜಿ ಎಚ್ ಮರೇಜಿರಾವ್ ಅವರು ಯಾವತ್ತೂ ಕಳಕಳಿಯನ್ನು ಹೊಂದಿದಂಥವರು. ಅವರು ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕು ಅಂಥೇಳಿ ಒಂದು ದಯ ಗುರಿಯನ್ನು ಇಟ್ಕೊಂಡು ಬಂದವರು. ಅದು ಖಂಡಿತವಾಗಿಯೂ ಅವರು ನೆರವೇರಿಸಿಕೊಡ್ತಾರಂತೇಳಿ ನಾವು ನಮ್ಮ ಅನಿಸಿಕೆ ಪ್ರಕಾರ ನಾವು ಅಭಿಮಾನದಿಂದ ಅವರನ್ನು ಗೌರವಿಸ್ತೇವೆ.